ಹಾಯ್ ಗೈಸ್, ಎಂದಿನಂತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಒಂದೆರಡು ವಿಷಯದ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದೇನೆ. ಇಲ್ಲಿವರೆಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಷಯವನ್ನು ಮುಂದುವರಿಸ್ತೀನಿ. ನೀವು ನೋಟಿಫಿಕೇಷನ್ ಪಡಿಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ನಾವು ವಿಡಿಯೋ ಹಾಕಿದಾಗೆಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇ ವಿಷಯ ಅಂತಂದರೆ, ಸನ್ಮಾನ್ಯ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ನ ವ್ಯಾಪಕ ಹಿಂದೂ ವಿರೋಧಿ ನೀತಿಯ ನಡುವೆಯೂ ಕುಂಭಮೇಳಕ್ಕೆ ಭೇಟಿ ನೀಡಿ ಅಚ್ಚರಿ ಮೂಡಿಸಿದ್ದಾರೆ. ಮೊದಲಿಗೂ ಒಮ್ಮೆ ಅವರು ಇಲ್ಲ, ನನಗೆ ಉತ್ತರ ಪ್ರದೇಶದಿಂದ ಸರ್ಕಾರದಿಂದ ಆಹ್ವಾನ ಇದೆ, ನಾನು ಹೋಗ್ತೀನಿ ಅಂತ ಹೇಳಿದ್ರು ಅವರು. ಆ ಪ್ರಕಾರ ಇವತ್ತು ಅವರು ಹೋಗಿದ್ದಾರೆ. ಆ ಫೋಟೋಗಳನ್ನು ನಾವು ಭಾಳಷ್ಟು ಕಡೆ ಇವತ್ತು ನೋಡಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಇವರದೇ ಪಕ್ಷದ ದೆಹಲಿ ವಿಂಗ್ನ ಪ್ರಮುಖರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದಕ್ಕೊಮ್ಮೆ ಮೋದಿಯವರು ಕುಂಭಮೇಳದಲ್ಲೇ ಮೋದಿಯವರು ಸ್ನಾನ ಮಾಡುವ ಕುರಿತು, ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂಥೇಳಿ ಟೀಕಿಸಿ ವ್ಯಾಪಕ ಆಕ್ರೋಶಕ್ಕೆ ಕಾರಣರಾಗಿದ್ದರು. ಹಾಗಾದರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿದ್ದು ಧಾರ್ಮಿಕ ವಿಚಾರವಾಗಿ ಒಂದೇನಾ? ಯಾಕೆ ಅಂತಂದರೆ, ಹಿಂದಕ್ಕೆ ರಾಮ ಮಂದಿರ ಉದ್ಘಾಟನೆಗೇನು ಡಿ.ಕೆ. ಶಿವಕುಮಾರ್ ಅವರು ಹೋಗಿರಲಿಲ್ಲ. ಬಹುತೇಕ ಕಾಂಗ್ರೆಸ್ ನಾಯಕರು ಹೋಗಿರಲಿಲ್ಲ ಅಂತ ಅನಿಸುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಈ ಬಾರಿ ಹೋಗಿದ್ದು ಹೈಕಮಾಂಡ್ಗೆ ಏನಾದರೂ ಎಚ್ಚರಿಕೆಯ ಗಂಟೆನಾ? ಅಂದರೆ ನೀವು ಇನ್ನೂ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡದೇ ಇದ್ದರೆ ನಾನು ನನ್ನ ದಾರಿ ನೋಡ್ಕೋತೇನೆ ಅಂತ ಏನಾದರೂ ಅವರು ಈ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರಾ ಅಂಥೇಳಿ ಸಂಶಯ ಬರುತ್ತೆ. ಯಾಕೆ ಅಂತಂದರೆ, ಅವರ ವಿರುದ್ಧ ನಿರಂತರ ಕರ್ನಾಟಕದಲ್ಲಿ ಬಣಗಳು ಆ್ಯಕ್ಟಿವ್ ಹಾಕ್ಕೊಂಡೇ ಇದ್ದಾವೆ. ಪದೇ ಪದೇ ಸಮಾವೇಶ ಮಾಡಲಿಕ್ಕೆ, ಮೀಟಿಂಗ್ ಮಾಡುವಂತಹ, ರಹಸ್ಯ ಮಾತುಕತೆಗಳನ್ನು ನಡೆಸುವಂತಹ ಬಣಗಳು, ಅವರ ವಿರುದ್ಧದ ಬಣಗಳು ಸಮಾವೇಶನೂ ಮಾಡಲಿಕ್ಕೆ ಹೊರಟಿದ್ದಾರೆ ಅಂಥೇಳಿ, ದಲಿತ ಸಮಾವೇಶನೂ ಮಾಡಲಿಕ್ಕೆ ಹೊರಟಿದ್ದಾರೆ ಎನ್ನಲಾಗ್ತಿದೆ. ಆದ್ದರಿಂದ ಈ ರೀತಿ ಬೆಳವಣಿಗೆಗಳನ್ನಾದರೂ ನಿಲ್ಲಿಸಿ ಹೈಕಮಾಂಡ್ ಅವರೇ, ಅಥವಾ ನನಗೆ ನನ್ನ ಆಸೆಯ ಪ್ರಕಾರ ಏನು ನಾನು ಕೇಳ್ತೀನಿ ಅದನ್ನಾರು ಕೊಡಿ ಅಂತ ಹೇಳಲಿಕ್ಕೆ ಇಂಡೈರೆಕ್ಟಾಗಿ ಏನಾರು ಸಂದೇಶವನ್ನು ಕೊಟ್ಟಿದ್ದಾರಾ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಿದೆ. ಯಾಕೆ ಅಂತಂದರೆ, ಕಾಂಗ್ರೆಸ್ನ ಬಹುತೇಕ ನಾಯಕರು, ಘಟಾನುಘಟಿ ಮಂತ್ರಿಗಳು, ಶಾಸಕ ಮಹೋದಯರು, ಸಂಸದರು ಯಾರೂ ಕುಂಭಮೇಳಕ್ಕೆ ಹೋಗಿದ್ದೇನು ಇಲ್ಲಿವರೆಗೂ ಸುದ್ದಿ ಆಗಲಿಲ್ಲ, ಡಿ.ಕೆ. ಶಿವಕುಮಾರ್ ಅವರನ್ನು ಹೊರತುಪಡಿಸಿ. ಇದು ನನ್ನ ಇದರ ಕುರಿತ ಅಭಿಪ್ರಾಯವಾಗಿತ್ತು. ಇನ್ನೊಂದು ಅಂತಂದರೆ, ದೆಹಲಿಯಲ್ಲಿ ಹೀನಾಯ ಸೋಲಿನ ನಂತರ ಕಾಂಗ್ರೆಸ್ ನಾಯಕರು ಎಂದಿನಂತೆ ಇವಿಎಂ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯೋಗದ ಮೇಲೆ ಒಂದಷ್ಟು ಆಪಾದನೆಗಳನ್ನು ಶುರು ಮಾಡಿಕೊಂಡಿದ್ದಾರೆ ಅಂತ ಅನಿಸುತ್ತೆ. ಶಿವರಾಜ್ ತಂಗಡಿಗೆ ಅವರು ಈಗ ಒಂದು ವಾರದ ಹಿಂದೆ ಶುಭವಾಗಲಿ ಅಂತೇಳಿ ಬರೀಲಿಕ್ಕೆ ಪರದಾಡಿದ್ದನ್ನು ನಾವು ನೋಡಿದ್ವಿ. ಪಕ್ಕದಲ್ಲಿ ಇರೋರು ಯಾರೋ ಹೇಳಿದ್ರು ಅವರಿಗೆ ಶುಭವಾಗಲಿ ಅಂತ ಯಾವ ರೀತಿ ಬೋರ್ಡ್ನ ಮೇಲೆ ಬರೆಯುವುದು ಅಂತೇಳಿ ಹೇಳಿದ್ರು ಅವರಿಗೆ. ಹೀಗಾಗಿ ಅವರು ಇವಿಎಂ ಮೇಲೆ ಏನು ಸಂಶಯ ವ್ಯಕ್ತಪಡಿಸಿದರು ಬಹಿರಂಗವಾಗಿ ತಂಗಡಿಗೆ ಅವರು. ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಸರ್, ನೀವು ದಯವಿಟ್ಟು ಶುಭವಾಗಲಿ ಅನ್ನೋದನ್ನು ಮೊದಲು ಕಲೀರಿ, ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾದಂಥ ನೀವು ಬರೀಲಿಕ್ಕೆ ಮೊದಲು ಕಲೀರಿ ಅಂಥೇಳಿ ಕಾಲೆಳಿತಾ ಇದ್ದಾರೆ. ಇದು ಬೇಕಿತ್ತಾ ಸರ್ ನಿಮಗೆ? ಒಂದು. ಎರಡನೇದಾಗಿ, ಹಾಗಾದರೆ ನೀವು ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇದ್ದೇನೋ ಬ್ಯಾಲೆಟ್ ಪೇಪರ್ನಲ್ಲ? ಹಾಗಾದ್ರೆ ನೀವು ಬ್ಯಾಲೆಟ್ ಪೇಪರಲ್ಲಾದರೆ ನೀವು ಇವಿಎಮ್ನಲ್ಲಿ ಅಂತಂದರೆ ಹೌದು ಅನ್ಬೋದಿತ್ತು. ಇವಿಎಂ ಮೇಲೆ ಸಮಸ್ಯೆ ಹೌದು ಅನ್ನೋದಕ್ಕಿಂತ ಆ್ಯಕ್ಚುಲಿ ಸಂವಿಧಾನಬದ್ಧವಾದಂತಹ ದೇಶದ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದಲ್ಲಿ ಒಂದು ವ್ಯವಸ್ಥೆ, ಚುನಾವಣೆ ಅನ್ನೋದು ಒಂದು ವ್ಯವಸ್ಥೆ, ಸಂವಿಧಾನದ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ಇ ವಿ ಎಮ್ಮನ್ನು ನ್ಯಾಯಾಲಯವೇ ಬಹಳಷ್ಟು ಬಾರಿ ಒಪ್ಪಿಕೊಂಡಿದೆ.
ಪ್ರೂವ್ ಮಾಡಿದೆ. ಹ್ಯಾಕ್ ಯಾರು ಮಾಡೋರಿದ್ರೆ ದಯವಿಟ್ಟು ಬಂದು ಹ್ಯಾಕ್ ಮಾಡಿ, ಅಥವಾ ಹ್ಯಾಕ್ ಆಗುತ್ತೆ ಅನ್ನೋದನ್ನು ಹೇಳಿ, ನಿಮ್ಗೆ ಸಂಶಯ ಇದ್ದರೆ ಹೇಳಿ, ನಾವು ಅದನ್ನು ಪಡಿಸ್ಲಿಕ್ಕೆ ಹೇಳ್ತೀವಿ ಅಂತಲೂ ನ್ಯಾಯಾಲಯ ಬಹಳಷ್ಟು ಬಾರಿ ಹೇಳಿದರೂ ನಿಮಗೆ ಇನ್ನೂ ಕಾಂಗ್ರೆಸ್ ಅವರಿಗೆ ಬುದ್ಧಿ ಬಂದಿಲ್ಲ. ತೆಲಂಗಾಣದಲ್ಲಿ ಮತ್ತು ಜಾರ್ಖಂಡ್ನಲ್ಲಿ, ಆಮೇಲೆ ಇಲ್ಲಿ ಕರ್ನಾಟಕದಲ್ಲಿ, ಮತ್ತು ಯಾವುದೋ ನಿಮ್ಮ ಒಂದು ರಾಜ್ಯ ಇದೆಯಲ್ಲ ಕಾಂಗ್ರೆಸ್ಸಿಂದ, 4 ರಾಜ್ಯ ಹೊರತುಪಡಿಸಿ ಎಲ್ಲ ಕಡೆ ಇ ವಿ ಎಮ್ ಸರಿಯಾಗಿಲ್ವಾ, ಅಥವಾ ಬಿ ಜೆ ಪಿ ಗೆದ್ದಲ್ಲಿ ಮಾತ್ರ ಇ ವಿ ಎಮ್ ಸರಿಯಾಗಿಲ್ಲ? ನಿಮ್ಮ ಕಾಶ್ಮೀರದಲ್ಲಿ ಇವರು ಬಂದ್ರಲ್ಲ, ನಿಮ್ಮ ಮೈತ್ರಿ ಪಕ್ಷನೇ ಬಂತಲ್ಲ, ಒಮರ್ ಅಬ್ದುಲ್ಲಾ ಅವ್ರು ಬಂದ್ರಲ್ಲ, ಅವರದ್ದು ಅಲ್ಲೂ ಸರಿ ಇತ್ತು. ಹಾಗಾದರೆ ಆವಾಗ ಏನು ಹೇಳಲಿಲ್ಲ ನೀವು? ಅವಾಗ ಇ ವಿ ಎಮ್ ಸರಿಯಾಗಿತ್ತು. ಅವಾಗ ಬಿ ಜೆ ಪಿ ಸೋಲ್ತಲ್ಲ, ಇ ವಿ ಎಮ್ ಸರಿಯಾಗಿರುತ್ತೆ. ತಂಗಡಿಗೆ ಅವರು ಇನ್ನೊಂದು ವಿಚಿತ್ರ ಹೇಳಿಕೆ ಕೊಡುತ್ತಾ, ಅನುಮಾನ ಬರಬಾರ್ದು ಅಂತ ಒಂದೊಂದು ಕ್ಷೇತ್ರದಲ್ಲಿ ಸೋಲ್ತಾಗ ಮಾಡಿದ್ದಾರೆ ಅಂತಾರೆ. ಅಲ್ಲ ಸ್ವಾಮಿ, ಜನರು ಈಗಾಗಲೇ ನಿಮಗೆ ನಕ್ಕು ನಿಮ್ಮ ಯಾವ ರೀತಿ ಆಡ್ಕೋತಾ ಇದ್ದಾರೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಕೇಜ್ರಿವಾಲನ್ನು ಹೇಗೆ ಗುಡಿಸಿ ಹಾಕಿದ್ರು, ಕೇಜ್ರಿವಾಲರ ಪೊರಕೆಯನ್ನು ಕರ್ನಾಟಕದಲ್ಲೂ ಕಾಯ್ತಾ ಇದ್ದಾರೆ. ಈಗ ಬಿ ಜೆ ಪಿ ಭಾಳ ಬಡಿದಾಟ ನಡೆಸ್ತಾ ಇದ್ದಾರೆ, ಅವರಿಗೂ ಕಾದಿದೆ. ಈಗ ನೀವು ಹೆಚ್ಚಿಗೆ ಇದು ಮಾಡೋದ್ರೆ ನಿಮಗೂ ಈಗಿಂದನೇ ವಿಚಾರ ಮಾಡಿ ಇಟ್ಕೋತಾರೆ. ಅಧಿಕಾರ ಇದೆ ಅಂತಂದರೆ ಸಂವಿಧಾನಬದ್ಧವಾಗಿ ಹೇಳಿಕೆಯನ್ನು ಕೊಡಿ, ಇಲ್ಲ ಅಂದರೆ ಸುಮ್ಮನಿರಿ. ನಿಮ್ಗೆ ಸೋಲಿಂದ ನೋವಾದರೆ 1 ವಾರ ಸುಮ್ಮನಿದ್ಬಿಡಿ, ಏನಾಗಬೇಕಾಗಿಲ್ಲ. ಮಾಧ್ಯಮದವ್ರು ಬಂದು ಕೇಳ್ತಾರೆ, ನೋ ಕಮೆಂಟ್ಸ್ ಅಂದ್ಬಿಡಿ. ಅಲ್ಲ, ಯಾಕೆ ಸುಮ್ಮನೆ ರಿಸ್ಕ್ ತೊಗೋತೀರಿ? ಹೌದಲ್ಲ. ಆಮೇಲೆ ನಿಮ್ಮ ನಾಯಕರು ರಾಹುಲ್ ಗಾಂಧಿಯವರು ಹೋದಲೆಲ್ಲ ಸಂವಿಧಾನ ಪ್ರತಿಯನ್ನು ಹಿಡ್ಕೊಂಡು ಓಡಾಡ್ತಾರೆ, ಮತ್ತು ಹಿಂದುಳಿದವರಿಗೆ ಅನ್ಯಾಯವಾಗಿದೆ, ಮೋದಿಯವರು ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಹೊಂಟಿದ್ದಾರೆ, ರದ್ದುಪಡಿಸ್ತಾರೆ ಅಂತೆಲ್ಲ ಏನು ಅಜೆಂಡಾ ಮಾಡ್ಕೊಂಡಿದ್ರಿ, ಅವು ಯಾವುದೂ ನಿಮಗೆ ದಿಲ್ಲಿ ಒಳಗೆ ವರ್ಕೌಟ್ ಆಗಿಲ್ಲ ಸರ್. ಅದಕ್ಕಾಗಿ ಇನ್ನು ಹಳೆ ಇದನ್ನೆಲ್ಲ ಬಿಡಿ. ನಿಮ್ಮ ಪಕ್ಷಕ್ಕೆ ಒಂದು ಸ್ವಲ್ಪ ದೇಶದಲ್ಲಿ ಉಳಿಗಾಲ ಬೇಕಂತಂದರೆ ಇಂಥ ಹೇಳಿಕೆಗಳನ್ನು ಮೊದಲು ಕೊಡೋದು ಬಿಡಿ, ಕೆಲಸ ಮಾಡಿ, ಹಿಂದೂ ವಿರೋಧಿ ನೀತಿಯನ್ನು ಬಿಡಿ. ಅದ್ರ ಬಿಟ್ಟು ಸೋತಾಗೆಲ್ಲ ಈ ರೀತಿ ಹೇಳ್ಕೊತ ಹೋದರೆ ಜನ ನಿಮ್ಮ ಮೇಲೆ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಈಗ ನೀವು ಇ ವಿ ಎಮ್ ಸರಿ ಇಲ್ಲ ಅಂತಂದರೆ ಯಾರಿಗೆ ಅವಮಾನ ಮಾಡ್ದಂಗೆ? ಜನರಿಗೆ ಅವಮಾನ ಮಾಡ್ದಂಗೆ. ಯಾಕೆಂದರೆ ಜನ ಅದಕ್ಕೆ ಹೋಗಿ ಓಟ್ ಹಾಕಿದಾಗೆ ಅಲ್ವಾ ನೀವೆಲ್ಲ ಆರಿಸಿ ಬರೋದು. ಮತ್ತು ಆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅದೇ ಥರ ಹೇಳಿದಾರಂತೆ. ವಿಚಿತ್ರ. ಹಾಗಾದ್ರೆ ನಿಮ್ಮ ತಂದೆಯವರು ಇಷ್ಟು ವರ್ಷ ರಾಜಕೀಯ ಮಾಡ್ತಾಯಿದ್ದಾರೆ ಬೆಳಗಾವಿನಲ್ಲಿ, ಇ ವಿ ಎಮ್ನಿಂದಾನೇ ಅಲ್ವಾ ಗೆದ್ದು ಬಂದಿದ್ದಲ್ಲ? ಹೇಗೆ ವಿಚಿತ್ರ ಅನಿಸುತ್ತೆ. ಇನ್ನಾದರೂ ಕಾಂಗ್ರೆಸ್ ನಾಯಕರು ತಮ್ಮ ಹಳೆಯ ಪದ್ಧತಿಗಳಿಗೆ ಎಳ್ಳು ನೀರು ಬಿಟ್ಟು ಹೊಸದಾಗಿ ಏನಾದ್ರು ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಸ್ವಲ್ಪ ದೇಶದಲ್ಲಿ ಪೈಪೋಟಿ ಕೊಡುವಷ್ಟಾದರೂ ಒಂದು ರಾಜಕೀಯ ಮಾಡಿ. ಅದ್ರ ಬಿಟ್ಟು ಈ ರೀತಿ ಹೇಳಿಕೆ ಕೊಟ್ಕೊಂತ ಹೋದರೆ ಏನೂ ಉಪಯೋಗ ಆಗೋದಿಲ್ಲ. ಇನ್ನಷ್ಟು ಅಧೋಗತಿಗೆ ನಿಮ್ಮ ಪಕ್ಷ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ ಸ್ನೇಹಿತರೆ ಅಂತ ಹೇಳ್ತಾ, ಜೈ ಹಿಂದ್, ಲವ್ ಯು ಗೈಸ್.